ಯಾರು ತಪ್ಪು ಮಾಡಿದರೆ ಮೊದಲು ಹೊಡಿತಿದ್ವಿ, ಹೊಡೆದ್ರೆ ರೆಸ್ಪೆಕ್ಟ್ ಜಾಸ್ತಿ ಅಲ್ಲಿ. ಭಾರಿ ಅದನಪ್ಪ PS ಅದನ್ನು. ಭೀಮಾ ತೀರದ ಏನಿದೆಯಲ್ಲ ದಟ್ ಈಸ್ ಅ ರಿವೆಂಜ್ ಬೇಸ್ಡ್ ಸ್ಟೋರಿ. ಅದು ರಿವೆಂಜ್. ಆಮೇಲೆ ಅವ್ರ ಹೆಸರು ಹಿಡ್ಕೊಂಡು ಈ ಸಣ್ಣ ಪುಟ್ಟ ಜನ ಇವ್ರ ಕಡೆ ದುಡ್ಡು ವಸೂಲಿ ಮಾಡ್ತಿದ್ರು. ಜಾಸ್ತಿ ಎಗರಾಡ್ತಾನಂತ ಹೇಳಿದ್ರೆ ಅವನಿಗೆ ಚಾಲೆಂಜ್ ಕೊಟ್ಟು ಹೊಡಿತಾರೆ. ನಿನಗೆ ಈ ಟೈಮಿಗೆ ಹಿಂಗೆ ಹೊಡಿತೇವೆ, ನಿನಗೆ ಇಷ್ಟು ದಿನದಾಗ ಹೊಡಿತೇವೆ ಅಂತ ಹೇಳ್ತಾರೆ, ಹೇಳ್ಬಿಟ್ಟೆ ಮಾಡ್ತಾರೆ. ಸರ್ ಕಿತ್ತೂರು ರಾಣಿ ಚೆನ್ನಮ್ಮನ್ ಮಾಡಿದ್ದೀರಾ? ಹೌದಾ? ಚಿಕ್ಕಳಿದ್ದಾಗ ಈ ಗನ್ನು ಮತ್ತೆ ಇದನ್ನ ಇಟ್ಕೊಳ್ಳೋದು ಪ್ರತಿ ಮನೆಯಲ್ಲಿ ಒಂದೊಂದು ಗನ್ ಇರ್ತದೆ. ಭೀಮಾ ತೀರ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ತಪ್ಪಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ರೌಡಿಸಮ್ ಅಂತ ಹೇಳಿದ್ರೆ ಎಲ್ಲರೂ ಏನು ತಿಳ್ಕೊಳ್ತಾರೆ, ಈ ಕಡೆ ಎಲ್ಲ ಎಕ್ಸ್ಟೋರ್ಷನ್. ನಮ್ಮ ತಾಯಿ ಫ್ರೀ ಇದ್ದಾಗ ಕೆಲಸ ಮಾಡೋದು ಇಲ್ಲ ಓದೋದು, ಎರಡೇ. ನಮ್ಮ ತಾಯಿನ ನೆನೆಸ್ಕೊಂಡ್ರೆ ಎರಡೇ ನೆನಪಾಗ್ತದೆ, ಒಂದು ರೊಟ್ಟಿ ಬಡಿಯೋದು, ಇನ್ನೊಂದು ಕಾದಂಬರಿ ಓದೋದು. ದ ನಿರ್ಭಯಾ ಕೇಸ್, ಕೋರ್ಟಿಂಗ್ ಇನ್ಜಸ್ಟಿಸ್ ಅಂಥೇಳಿ, ಆ ಕೇಸ್ನಲ್ಲಿ ಇನ್ಜಸ್ಟಿಸ್ ಆಯಿತು. ಮತ್ತು ಈ ಇಡೀ ದೇಶದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಯಾವ್ಯಾವ ರೀತಿ ಹಿನ್ನಡೆ ಆಯಿತು, ಆಮೇಲೆ ಕೋರ್ಟ್ ಕರಪ್ಷನ್ ಬಗ್ಗೆ. ಇವತ್ತು ನಾವು ಆನಂತರ ಗಾಂಧೀಜಿ ಶಾಂತಿ ಮಂತ್ರ ಅಂತ ಹೇಳ್ತಾರಲ್ಲ, ಲಾ ಮುರಿಯೋದಕ್ಕೆ ಕಲಿಸಿದ್ದೆ ಗಾಂಧೀಜಿ. ನನಗೆ ರೈಟಿಸ್ಟು ಲೆಫ್ಟಿಸ್ಟು ಅಂತ ಯಾವುದು ನನಗೆ ಇದನ್ನಿಲ್ಲ, ಯಾವ್ದು ಇಷ್ಟ ಆಗ್ತದೆ ಎಲ್ಲವನ್ನು ಕೂಡ ನಾನು ಓದ್ತೇನೆ. ಸೌಜನ್ಯ ಹೋರಾಟದ ಬಂದ ಮೇಲೆ ನನಗೆ ಅವನ್ನೆಲ್ಲ ಕಲ್ತಿದ್ದೆ. ಈಗ ಲೈವ್ ಮಾಡ್ಬೇಕಾದ್ರೆ ಪ್ರತಿಯೊಂದೂ ನಾನು ದಿನ ಮಾಡ್ತೀನಲ್ಲ, ಅದಕ್ಕೆ ಈ ಟ್ರೈಫಾರ್ಡಲ್ಲಿ ಮಾಡಿಸಿ ಕುಣಿಸೋದೇ ನನ್ನ ಮಕ್ಕಳು. ನನಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಎಷ್ಟು ದಿನ ಮಾಡಿದ್ರಿ ಸರ್ PSI ವರ್ಗು? ಯಾವ ಸ್ಟೇಷನಲ್ಲಿ ಮಾಡಿದ್ರಿ? 4 years. ನಾನು ಮೈಸೂರಿನಲ್ಲಿ ಟ್ರೈನಿಂಗು, ಅದಾದ ನಂತರ ಫಸ್ಟು ಆಳಂದ ಆದ ನಂತರ ಅಫ್ಜಲ್ಪುರ, ರೇವೂರು, ಆಮೇಲೆ ಗುಲ್ಬರ್ಗ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನು, ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಒಂದಿಷ್ಟು ದಿನ ಇದ್ದೆ. ಅದಾದಮೇಲೆ ಯಡ್ರಾಮಿ ಪೊಲೀಸ್ ಸ್ಟೇಷನು, ಯಡ್ರಾಮಿ ಆದ ನಂತರ ನರೋಣ ಪೊಲೀಸ್ ಸ್ಟೇಷನ್. ಅಲ್ಲಿ ಆ ಕಡೆ ಸೈಡೆ ಜಾಸ್ತಿ, ಆ ಕಡೆ ಸೈಡೆ ಅಲ್ಲೆಲ್ಲ ವ್ಯವಸ್ಥೆಗಳು ಹೇಗಿತ್ತು ಸರ್ ನೀವು ಇದ್ದಾಗ? ಅಫ್ಜಲ್ಪುರ ಆ ಕಡೆ ಎಲ್ಲ ಎಲ್ಲಿ? ಅದೆಲ್ಲ ಮೋಸ್ಟ್ ಇದ್ರದ್ದು ಅಂದರೆ ಜನಗಳು ತುಂಬ ಒಳ್ಳೆಯವರು, ಮುಗ್ಧರು. ಬ್ಯಾಕ್ವರ್ಡ್ ಇದನ್ನದೆಲ್ಲ ವ್ಯವಸ್ಥೆ ಅಂತ ಹೇಳಿದರೆ ಅತ್ಯಂತ ಹಿಂದುಳಿದ ಇದನ್ನೆಲ್ಲ. ಬಟ್ ಜನ ತುಂಬ ಒಳ್ಳೆಯವರು, ಅಷ್ಟೇ ರಫು, ಭಾಳ ರಫ್ ಅಲ್ಲಿ ಹೆಂಗೆ ಅಂತ ಹೇಳಿದರೆ, ಈಗ ನಾನು ಒಂದೊಂದು ಸರಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ತೇನೆ, ಲಾಠಿಗಳೇ ನೋಡೋಕೆ ಸಿಗಲ್ಲ. ಲಾಠಿ ಪೊಲೀಸ್ ಸ್ಟೇಷನ್ನಾಗ ನೀವು ನೋಡಿದಾರ ಎಲ್ಲಿ ಪೊಲೀಸರು? ಭಾಳ ಕಡಿಮೆ. ನಮ್ಮ ಕಡೆ ನಾವು ಇದ್ದಾಗ ಬರೀ ಅಂದರೆ ಜಾಸ್ತಿ ನಾವು ಹೊಡಿದೆ ಅಂತಂತ ಹೇಳಿದ್ರೆ ಏನೋ ಇದನ್ನಾಗಲಿ ಅಂತ ಅಲ್ಲ, ಯಾರು ತಪ್ಪು ಮಾಡಿದರೆ ಮೊದಲು ಹೊಡಿತಿದ್ವಿ, ಹೊಡೆದ್ರೆ ರೆಸ್ಪೆಕ್ಟ್ ಜಾಸ್ತಿ ಅಲ್ಲಿ. ಭಾರಿ ಅದನಪ್ಪ PS ಅದನ್ನು. ಹೊಡೆದ್ರೆ ಒಂದು ಒಳ್ಳೆ ರೆಸ್ಪೆಕ್ಟ್, ಸಾಬ್ ಚಲೋ ಅದಾನಪ್ಪ, ಅಮೀನ್ ಸಾಬ್ ಚಲೋ ಅದಾನ ಅಂತ ಹೇಳ್ತಾರೆ. ನಾವು ಜಾಸ್ತಿ ಫೈನ್ ಗೀನ್ ಹಾಕ್ತಿರ್ಲಿಲ್ಲ, ಯಾಕಂದ್ರೆ ಪಾಪ ಫೈನ್ ಹಾಕಿದ್ರೆ ಅವ್ರಿಗೆ ಇದನ್ನ ಆಗ್ತದೆ, ಒಂದು 2 ಡೇಟ್ ಹೊಡೆದು. ಅಲ್ಲೆಲ್ಲ ರೌಡಿಸಮ್ ಜಾಸ್ತಿ ಅಲ್ವಾ ಸರ್? ರೌಡಿಸಮ್ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕಲ್ಲ, ಅದೊಂದು ಬಹಳ ತಪ್ಪು ಇದೆ. ಭೀಮಾ ತೀರ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ತಪ್ಪಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ರೌಡಿಸಮ್ ಅಂತ ಹೇಳಿದ್ರೆ ಎಲ್ಲರೂ ಏನು ತಿಳ್ಕೊಳ್ತಾರೆ, ಈ ಕಡೆ ಎಲ್ಲ ಎಕ್ಸ್ಟೋರ್ಷನ್, ಅಮಾಯಕರಿಗೆ ಹೆದರಿಸಿ ಇದನ್ನು ಮಾಡೋದು, ಅದು ಆ ಥರ ರೌಡಿಸಮ್ ಅಲ್ಲ ಅಲ್ಲಿದ್ದಿತ್ತು. ಅಲ್ಲಿ ಯಾವಾಗ ಈಗ ಚಂದಪ್ಪ ಹರಿಜನ್ದು ಕೂಡ ಅವ್ರ ಮೇಲೆ ನಿರಂತರವಾಗಿ ಇದಕ್ಕಾಯಿತು, ಶೋಷಣೆ ಆಯಿತು ಅಂಥೇಳಿ ಇದನ್ನಾಯ್ತು, ಅವರು ತಿರುಗಿ ಬಿದ್ದರು. ಅವ್ರ ಮೇಲೆ ಆಗಿರೋ ದಬ್ಬಾಳಿಕೆಗೆ ತಿರುಗಿ ಬಿದ್ದರು ಅವರು. ಅದು ಇಟ್ ಇಸ್ ನಾಟ್ ಅ ರೌಡಿಸಮ್. ಆ ಥರ ಬಿಂಬಿಸ್ಬಾರ್ದು, ಯಾರು ಕೂಡ ಬಿಂಬಿಸ್ಬೇಡಿ. ನಾನು ಸುಮಾರು ಜನ ಅವ್ರವ್ರ ತಕ್ಕಂಗೆ ಬರೆದಿದ್ದಾರೆ. ಅಲ್ಲಿ ಕೆಲಸ ಮಾಡಿದವನು ಮತ್ತು ಭೀಮಾ ತೀರದಲ್ಲಿ ಇದ್ದವನು ಅರೆಸ್ಟ್ ಮಾಡ್ಕೊಂಡು ಬಂದವನು. ನಾನು ಬಿಜಾಪುರಕ್ಕೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದವನು. ನಾನು ಅವನ್ನ ತಿದ್ದಿ ಈಗ ಕಾಶಿಮ ಹೇರಿ ಅಂಥೇಳಿ ಸ್ವಲ್ಪ ಹೆಚ್ಚು ಇದನ್ನು ಎನ್ಕೌಂಟ್ರೇ ಆಗ್ತಿತ್ತು ಅಂತ ನಾನೇ ಎನ್ಕೌಂಟ್ರ್ ಮಾಡೋ ಇದರಲ್ಲಿ ಬಂದಿದ್ದೆ. ಆಮೇಲೆ ಸರೆಂಡರ್ ಆದ. ಆಮೇಲೆ ಅವನ್ನ ರಿಫಾರ್ಮ್ ಮಾಡಿ. ಅವ್ರು ಯಾವೆಲ್ಲ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು ಸರ್? ಅವ್ರ ಮೇಲೆ ಏನೆಲ್ಲ ಕೇಸ್ ಇತ್ತು? ಚಂದಪ್ಪ ಹರಿಜನನ್ ಇದನ್ನವನು ಜೊತೆಗಿದ್ದವನು, ಚಂದಪ್ಪ ಹರಿಜನ್ ಜೊತೆಗಿದ್ದವನು. ನಮ್ಮ ಸ್ಟೇಷನ್ ಲಿಮಿಟ್ನಲ್ಲಿ ತುಂಬ ಇದನ್ನಿತ್ತು. ಅವನು ಇದನ್ನು ಮಾಡ್ತಾಯಿದ್ದ, ಭಾಳಷ್ಟು ಹೆದರಿಸ್ತಿದ್ದ. ಭೀಮಾ ಬರ್ತಿರ್ತೈತೆ ನಾವು ಅಂದರೆ ದೊಡ್ಡ ಇವ್ರಿಗೇ ಯಾರ್ಯಾರು ತೊಂದರೆ ಕೊಡ್ತಾರೆ ಊರಿಗೆ, ಅವ್ರ ಕಡೆ ಜೊತೆಗೆ ಅವರು ಇದನ್ನಿತ್ತು, ವೈಷಮ್ಯ ಇತ್ತು. ಬಟ್ ಅಂದರೆ ಅವರೆಲ್ಲ ದಬ್ಬಾಳಿಕೆ ವಿರುದ್ಧ ಸಿಡಿದೆದ್ದವರು. ಸಿಡಿದೆದ್ದವರು. ಮತ್ತು ಅದರಲ್ಲಿ ಕೆಲವೊಬ್ಬರು ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಇದಕ್ಕೂ ಕೂಡ ಯೂಸ್ ಮಾಡ್ಕೋತಿದ್ರು. ಅದು ಆ್ಯಕ್ಚುಲಿ ಭೀಮಾ ತೀರದ ಏನಿದೆಯಲ್ಲ ದಟ್ ಈಸ್ ಅ ರಿವೆಂಜ್ ಬೇಸ್ಡ್ ಸ್ಟೋರಿ. ಅದು ರಿವೆಂಜ್. ಆಮೇಲೆ ಅವ್ರ ಹೆಸರು ಹಿಡ್ಕೊಂಡು ಈ ಸಣ್ಣ ಪುಟ್ಟ ಜನ ಇವ್ರ ಕಡೆ ದುಡ್ಡು ವಸೂಲಿ ಮಾಡ್ತಿದ್ರು. ಹೆಸರು ಮಾತ್ರ ಇವ್ರದ್ದು, ಬೇರೆಯವರು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಿದ್ದು, ಅವ್ರ ಹೆಸರಿಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಿದ್ದು. ಯಾಕೆಂದ್ರೆ ಜನಗಳೆಲ್ಲ ಅವ್ರು ಬರ್ತಾ ಇದಾರಪ್ಪ, ಅವ್ರ ಕಡೆ ಅಂತ ಎದುರು ತರ ಮಾಡಿ. ಇಲ್ಲಿ ನಿಮ್ಮ ಬೆಂಗಳೂರಲ್ಲಿ ನಾನು ನೋಡಿದ್ದೀನಲ್ಲ, ಚಿಲ್ಟು ಪುಲ್ಟುಗಳು ಕೈಲಿ ಆಗದವರಿಗೆ ಹೆದರ್ಸ್ಕೊಂಡು ದೊಡ್ಡ ಡಾನ್ ಅಂತ ಮೆರಿತಾರೆ. ಈ ಸೈಟಲ್ಲಿ ಹೋಗಿ ಸೈಟ್ ಹಾಕೊಳ್ಳೋದು, ಇಷ್ಟು ಕೊಡು ಅಂತ ಹೇಳೋದು, ಆ ಥರ ರೌಡಿಸಮ್ ಇಲ್ಲ.
ಆಮೇಲೆ 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 ಸ್ವಲ್ಪ ಈ ಮೀಡಿಯಾದಲ್ಲಿ ರೌಡಿಸಮ್ ಅಂತ ಇದು ಮಾಡಿದ ಕೂಡಲೇ ಆ ಥರ ಕೆಲವೊಂದಿಷ್ಟು ಜನನೂ ಕೂಡ ಮಾಡಿದ್ದಾರೆ. ಬಟ್ ಮೂಲ ಏನು ಚಂದಪ್ಪ ಹರಿಜನ್ ಮತ್ತು ಅವನ ಇದು ರೈವಲ್ರಿ ಟೀಮ್ ಇತ್ತಲ್ಲ, ಇವರು ಅವನಿಗೆ ಹೊಡೆದ್ರು, ಅವ್ರು ಇವನಿಗೆ ಹೊಡೆದ್ರು. ಓಕೆ, ರಿವೆಂಜ್. ಇಟ್ ಇಸ್ ಅ ರಿವೆಂಜ್ ಬೇಸ್ಡ್. ಆ ಕಡೆಯವರು ರೌಡಿ ಅಲ್ಲ, ಈ ಕಡೆಯವರು ರೌಡಿಗಳಲ್ಲ. ಓಕೆ, ಜನಸಾಮಾನ್ಯರನ್ನ ಯಾರನ್ನೂ ಮಾಡುವಂಥ ಅದು ಮೂಲತಃ ಅದೊಂದು ಇದನ್ನಿದ್ದಿತ್ತು, ಅದು ಅಗೇನ್ಸ್ಟ್ ಜಮೀನ್ದಾರಿ ಸಿಸ್ಟಮ್ ಇದ್ದಂಥ ಒಂದು ಇದನ್ನದು ರಿವೆಂಜ್ ಬೇಸ್ಡ್ ಇದನ್ನದು. ಅಲ್ಲ, ನೀವು ಹೋದಾಗ ಎನ್ಕೌಂಟರ್ ಮಾಡೋ ಅಂಥದ್ದು ಬಂದಿತ್ತಂತ ಹೇಳಿದ್ರಲ್ಲ, ಅವರೆಲ್ಲ ಬಿಟ್ಟಿರ್ನಿಲ್ವಾ ಸರ್ ಅವಾಗೆಲ್ಲ? ಇಲ್ಲ. ಆಮೇಲೆ ನಾನು ಕರ್ಕೊಂಡು ಬಂದು ಈಗ ನನ್ನ ಇನ್ಸಿಡೆನ್ಸ್ ಆದಮೇಲೆ ಪಾಪ ಅದೇ ಹುಡುಗರೇ ನಿಂತ್ಕೊಂಡ್ರು ನನ್ನ ಜೊತೆಗೆ. ಓಕೆ, ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ. ವಾವ್, ಗ್ರೇಟ್. ಈಗಲೂ ಇದ್ದಾರೆ. ಈಗ ಹೋದ್ಕೊಳ್ಳಿದ್ರೆ ತುಂಬ ಒಳ್ಳೆ ಟೀಮ್ ಇದೆ ನಮ್ಮದು. ಅಂದರೆ ನನಗೇನಂತಂದರೆ ಐ ಬಿಲೀವ್ ಇನ್ ರಿಫಾರ್ಮೇಷನ್. ಅವ್ರಿಗೆ ಇದನ್ನು ಮಾಡಿ ಇವತ್ತು ಅವನ ಮಗಳು ಶಿ ಈಸ್ ಅ ಬೆಸ್ಟ್ ಯೂಟ್ಯೂಬರ್, ಒಳ್ಳೆ ಯೂಟ್ಯೂಬರು, ಮತ್ತು ಅವರು IT ಇದನ್ನಾಗಿದೆ ಅವಳಿಗೆ. ಅವನ ಮಗಳು. ಅಂದರೆ ಅಫ್ಜಲ್ಪುರದಲ್ಲಿ ಇವಾಗ ಶಾಂತಿಯುತ ವಾತಾವರಣ ಇದೆಯಾ ಸರ್? ಇದೆ, ಬಟ್ ಅಲ್ಲಿ ಏನು ಗೊತ್ತಾ, ಈ ಥರ ಇದನ್ನು ಶೋಷಣೆ ಹಿಂಗೆ ಇದನ್ನ ಆತಂದ್ರೆ ಯಾರಾದರೂ ಜಾಸ್ತಿ ಹಾರಾಡ್ತಾ ಇದ್ದಾನಂತ ಹೇಳಿದ್ರೆ, ಅಂದರೆ ನಮ್ಮ ಭಾಷೆ ಒಳಗೆ ಜಾಸ್ತಿ ಎಗರಾಡ್ತಾನಂತ ಹೇಳಿದ್ರೆ ಅವನಿಗೆ ಚಾಲೆಂಜ್ ಕೊಟ್ಟು ಹೊಡಿತಾರೆ. ನಿನಗೆ ಈ ಟೈಮಿಗೆ ಹಿಂಗೆ ಹೊಡಿತೇವೆ, ನಿನಗೆ ಇಷ್ಟಿಂದಾಗ ಹೊಡಿತೇವೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟೆ ಮಾಡ್ತಾರೆ. ಹೇಳಿಬಿಟ್ಟೆ ಮಾಡ್ತಾರೆ. ಓಕೆ, ಅಷ್ಟು ಧೈರ್ಯ. ಹೌದು. ನರಳದಲ್ಲಿ ಒಬ್ಬನು ZP ಮೆಂಬರ್ ಇದ್ದ, ಅವನು ವೆರಿ ಸ್ಟ್ರಾಂಗ್. ನಾನು ಇಂಥಲ್ಲಿ ಇವನು ಕೆಟ್ಟವನು ಇವನು ಒಳ್ಳೆಯವನು ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಈ ವ್ಯವಸ್ಥೆ ಹೇಳ್ತಾ ಇದ್ದೀನಿ. ಅವನು ಸ್ವಲ್ಪ ಭಾಳ ಇತ್ತು, ಅವ್ನ ರೈವಲ್ರಿ ಇತ್ತು. ಚಿಕ್ಕ ಹುಡುಗರು ಹೇಳಿದ್ರು ನಿನ್ನ ಇಷ್ಟು ದಿನದಲ್ಲಿ ಹೊಡಿತೀವಿ ಅಂತೇಳಿ ಕರೆಕ್ಟಾಗಿ ಹೊಡೆದ್ರು. BJP ZP ಮೆಂಬರ್ ಇದ್ದ. ಅಂದರೆ ನಿಮಗೆ ಅಲ್ಲೆಲ್ಲ ತುಂಬ ಸಾಕಷ್ಟು ತಲೆನೋವು ಆಗಾದ್ರೆ ಅಲ್ಲೆಲ್ಲ ಬಂದವ್ರು ಪೊಲೀಸ್ ಅವ್ರಿಗೆಲ್ಲ? ಅಲ್ಲ, ಅಲ್ಲಿ ಈ ಗನ್ನು ಮತ್ತೆ ಇದನ್ನ ಇಟ್ಕೊಳ್ಳೋದು ಪ್ರತಿ ಮನೆಯಲ್ಲಿ ಒಂದೊಂದು ಗನ್ ಇರ್ತದೆ. ಕಾಮನ್. ನಾವು ಹೆಂಗೆ ಮೊಬೈಲ್ ಫೋನ್ ಇಟ್ಕೋತೀವಿ ಹಂಗೆ ಗನ್ಗಳು ಕಾಮನ್. ಅಲ್ಲಿ ಭಾಳ ಕಾಮನ್ ಅದು. ಇಲ್ಲಿ ನಿಮ್ಗೆ ಒಬ್ಬರು ಒಂದು ಇಟ್ಟಿತ್ತಂತ ಹೇಳಿದ್ರೆ ಹಿಂಗೆ ಇಟ್ಕೊಂಡು ಎಲ್ಲರೂ ನೋಡು ಹಂಗೆ ಶೋ ತೋರಿಸ್ತಾರೆ. ಅಲ್ಲಿ ಹಂಗಲ್ಲ, ಎಲ್ಲರ ಮನೆಯಲ್ಲೂ ಇರ್ತದೆ. ಯಾವಾಗ ಹೊಡಿಬೇಕು ಹೊಡೆದಿದ್ದಾರೆ. ಸರ್, ಏನಾದರೂ ಲೇಡೀಸ್ ಆ ಥರ ಹೊಡೆದಿದ್ದು ಇನ್ಸಿಡೆಂಟ್ ಇದೆಯಾ ಸರ್? ಲೇಡೀಸು ಕೂಡ ಶೂಟರ್ ಎಲ್ಲ ಇದ್ದಾರೆ ಅಲ್ಲಿ? ಎಲ್ಲ ಅಲ್ಲಿ ನೋಡಿ ದೇ ರಿಯಾಕ್ಟ್. ಅಂದರೆ ಏನೋ ಅದರಿಂದ ನಾವು ದುಡ್ಡು ಮಾಡ್ಕೋಬೇಕು, ಹೆಸರು ಮಾಡ್ಕೋಬೇಕಂತಲ್ಲ, ಅವ್ರವ್ರ ಇದಕ್ಕೆ ಅವರು ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ನಿಮ್ಮದು ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಆಗಿದ್ದು ಮೈನ್ ಇನ್ಸಿಡೆಂಟ್ ಲೈಬ್ರರಿ ನೋಡಿ ಮಾತಾಡೋಣ ಬನ್ನಿ. ಏನು ಸರ್, ಕಿತ್ತೂರು ರಾಣಿ ಚೆನ್ನಮ್ಮನ್ ಮಾಡಿದ್ದೀರಾ? ಹೌದಾ? ಓಕೆ, ಅಷ್ಟು ದೇಶಭಕ್ತಿ ನಿಮ್ಮಲ್ಲಿ. ಫ್ಯಾನ್ಸಿ ಡ್ರೆಸ್ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಅವಳಿಗೆ. ಓಕೆ, ನೈಸ್. ಭಾರತಾಂಬೆ, ಬುದ್ಧ, ಇದು ವೈಷ್ಣೋದೇವಿ ನನಗೆ ತುಂಬ ಇಷ್ಟ ಆದಂಥ ಇದನ್ನದು. ಜಮ್ಮುದಲ್ಲಿ. ಓಕೆ, ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ದು ಕಟ್ರ ನಮ್ಮ ತಂದೆ. ನಿಮ್ಮ ತಂದೆಯವರು. ಓಕೆ, ಇದು ನೆಮ್ಮಾರ ದುರ್ಗಾದೇವಿದು ಶೃಂಗೇರಿ ಹತ್ರ ನೆಮ್ಮಾರ ಅಂತ ಒಂದು ಇದನ್ನಿದೆ. ಅದು ತುಂಬ ಭಾರಿ ಶಕ್ತಿ ಇರುವಂಥ ಪ್ಲೇಸ್. ಅದು ನೀವು ಹೋದರೆ ಹೋಗಿ ಬನ್ನಿ. ಖಂಡಿತ ಸರ್. ನೆಮ್ಮಾರ ದುರ್ಗಮ್ಮನವ್ರದ್ದು ಅಷ್ಟು ಪವರ್ಫುಲ್ ದೇವರು. ನಿಮ್ಮದು ಲೈಬ್ರರಿ ಇಷ್ಟೊಂದು ಇಲ್ಲ, ಇದರದ್ದು 3 ಪಟ್ಟು ಇದೆ ಧಾರವಾಡದಲ್ಲಿ ಇಷ್ಟಿಷ್ಟು ಕೊಟ್ಟು ಇಂಥಲ್ಲಿ ಜಾಗ ಸಾಕಾಗಿಲ್ಲ ಅಂತ ಹೇಳಿ ಇಂಥಲ್ಲಿ ಬರ್ಬೇಕಾದ್ರೆ ಒಂದು ಸ್ವಲ್ಪ. ಇವಾಗಲೂ ಓದ್ತಾ ಇರ್ತೀರಾ ಸರ್? ಬಿಡುವಾದಾಗ ಓದ್ತೀನಿ ನಾನು. ಓಕೆ, ಅದೇ ನನಗೊಂದು ಇದನ್ನು ಖುಷಿ, ರಿಲ್ಯಾಕ್ಸ್ ಆಗ್ತದೆ. ಒಳ್ಳೆ ಬುಕ್ಸು ಇಲ್ಲಿ ಎಲ್ಲ ಥರದ ಇದನ್ನು ನಾನು ಓದ್ತಾ ಇದ್ದೆ. ಏನು ನನಗೆ ರೈಟಿಸ್ಟು ಲೆಫ್ಟಿಸ್ಟು ಅಂತ ಯಾವುದು ನನಗೆ ಇದನ್ನಿಲ್ಲ. ಯಾವ್ದು ಇಷ್ಟ ಆಗ್ತದೆ ಎಲ್ಲವನ್ನು ಕೂಡ ನಾನು ಓದ್ತೇನೆ. ಅಂದರೆ ಯಾವ ಥರ ಬುಕ್ಗಳು ನೀವು ಓದ್ತೀರಾ ಸರ್? ಹಿಸ್ಟ್ರಿ ಓರಿಯೆಂಟೆಡ್ ಅಥವಾ ರಿಯಲ್ ಸ್ಟೋರಿ ಬೇಸ್ಡ್ ಆನ್ ಸ್ಟೋರಿನ ಅಥವಾ ಹಿಸ್ಟ್ರಿ ಅದನ್ನು ಓದ್ತೇನೆ. ಫಿಕ್ಷನ್ ಅಂತ ಹೇಳಿದರೆ ದ ಓತ್ ಆಫ್ ವಾಯುಪುತ್ರ ನೋಡಿ, ಇದು ಅಮಿಷ್ ಮಿಶ್ರಾದು ಒಳ್ಳೆಯ ಸೀರೀಸ್. ಇದು ಅಮಿಷ್ ಮಿಶ್ರಾದ್ದು. ಓಕೆ, ಇದು ಶಿವ ಟ್ರಯಾಲಜಿ ಅಂತ ಹೇಳಿ. ಆಮೇಲೆ ನಾಗಾಸ್ ದ ಸೀಕ್ರೆಟ್ ಆಫ್ ಅಂದರೆ ಶಿವನ್ ಸ್ಟೋರಿ. ಇದು ಓಕೆ, ಭಾಳ ಚೆನ್ನಾಗಿದೆ ಅಮಿಷ್ ಮಿಶ್ರಾದ್ದು. ಮತ್ತು ಹಿಸ್ಟ್ರಿ ಬಗ್ಗೆ. ಆಮೇಲೆ ಪರ್ವ ಎಲ್ಲರೂ ಓದ್ಬೇಕು. ಪರ್ವ ಇದನ್ನ SL ಭೈರಪ್ಪನವ್ರು. ನಾನು ಅವ್ರದ್ದು ನಾನು ದೇವನೂರು ಮಹಾದೇವ ಅವ್ರದ್ದು ಓದ್ತೇನೆ. ನನ್ನ ಹತ್ರ ದೇವನೂರು ಮಹಾದೇವ ಅವ್ರದ್ದು ಪುಸ್ತಕನೂ ಓದ್ತೀನಿ, ಭೈರಪ್ಪನವ್ರದ್ದು ಕೂಡ ಓದ್ತೇನೆ. ಓಕೆ, ಬಟ್ ಆ ಸಾಹಿತ್ಯಿಕ ಲೋಕದಲ್ಲಿ ಇಬ್ಬರು ಕೂಡ ರೈವಲ್ರಿ. ಬಟ್ ನನಗಿಬ್ಬರು ಇಷ್ಟ ಆಗ್ತಾರೆ. ದೇವನೂರು ಮಹಾದೇವ್ ಅವ್ರು ಏನು ಮಾಡ್ತಾರೆ, ವಾಸ್ತವದ ಸಮಸ್ಯೆಗಳನ್ನು, ಹೊಟ್ಟೆ ಹಸುವಿನ ವಿಚಾರಗಳನ್ನ ಬರೀತಾರೆ. ಹೊಟ್ಟೆ ತುಂಬಿದ ಮೇಲೆ ಏನಾಗ್ತದೆ, ಭಾವನೆಗಳು ಬೆಳೀತದೆ. ಆ ಭಾವನೆಗಳನ್ನು SL ಭೈರಪ್ಪನವ್ರು ಬರೀತಾರೆ. ಎರಡೂ ಮುಖ್ಯ. ಕರೆಕ್ಟ್. ನನಗೆರಡೂ ಇಷ್ಟ ಆಗ್ತಾರೆ. ಓಕೆ, ಹಾಂ. ಓದಿಗೆ ಏನು ಒಬ್ಬ ತಳ ಹಂತದ ದುಡಿಯೋ ವರ್ಗದ ನೈಜತೆಗಳನ್ನು ದೇವನೂರು ಅವರು ಹೇಳ್ತಾರೆ. ಆದರೆ ಇದನ್ನಾದಮೇಲೆ ಈಗ ಏನು ಹೊಟ್ಟೆ ಆರಾಮಿರ್ಬೇಕಾದ್ರೆ ಎಲ್ಲರೂ ಏನು ಯೋಚನೆ ಮಾಡ್ತಾರೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ.
ಫೀಲಿಂಗ್ಸ್, ಸೆಂಟಿಮೆಂಟ್ಸು, ಭಾವನೆಗಳು ಸ್ಟಾರ್ಟ್ ಆಗ್ತವೆ. ನಿಮಗೆ ಹೊಟ್ಟೆ ಹಸಿದಾಗ ಏನು ಭಾವನೆ ಇರುತ್ತೆ ಹೇಳ್ರಿ? ಯಾವ ಭಾವನೆ ಇರಲ್ಲ. ಹೊಟ್ಟೆ ತುಂಬಿಕೊಳ್ಳೋದು ಒಂದೇ ಹಸಿವುವೇ ಒಂದು ಭಾವನೆ ಆಗಿರ್ತದೆ. ಹೊಟ್ಟೆ ತುಂಬಿದ ಮೇಲೆ ಭಾವನೆಗಳು ಬರ್ತದೆ. ಭಾವನೆಗಳು ಇನ್ನು ಬೇರೆ ಬೇರೆ ಇದಕ್ಕೆ ಚಿಂತನೆಗೆ ಅದರ ಬಗ್ಗೆ ನೈಜತೆಯನ್ನು ಎರಡೂ ಬೇಕು. ಆದರೆ ಅವರು ಸಾಹಿತ್ಯ ಲೋಕದಲ್ಲಿ ಇಬ್ಬರು ಕೂಡ ರೈವಲ್ರಿ, ಬಟ್ ಇಬ್ಬರು ಅಷ್ಟೇ ಮುಖ್ಯ. ಹೀಗಾಗಿ ನಾನು ಇಬ್ಬರನ್ನೂ ಕೂಡ ಓದ್ತೀನಿ. ನಾನು ಟ್ರೈಪಾಡ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ಸರ್, ನೀವು ವಿಡಿಯೋ ಶೂಟ್ ಎಲ್ಲ ಮಾಡ್ತಾ ನನ್ನ ಮಗಳದ್ದು ನಾನು ತೊಗೊಂಡು ನಾನೀಗ ಈ ಸೌಜನ್ಯ ಹೋರಾಟದ ಬಂದ ಮೇಲೆ ನನಗೆ ಅವನ್ನೆಲ್ಲ ಕಲ್ತಿದ್ದು. ನನಗಿಂತ ಭಾಳ ಫಾಸ್ಟ್ ಇದ್ದಾರೆ ನನ್ನ ಮಕ್ಕಳು. ಅವರೆಲ್ಲ ಈಗ ಲೈವ್ ಮಾಡ್ಬೇಕಾದ್ರೆ ಪ್ರತಿಯೊಂದೂ ನಾನು ದಿನ ಮಾಡ್ತೀನಲ್ಲ, ಅದಕ್ಕೆ ಈ ಟ್ರೈಪಾಡಲ್ಲಿ ಮಾಡಿಸಿ ಕುಣಿಸೋದೇ ನನ್ನ ಮಕ್ಕಳು. ನನಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಅವರು ಬಂದು ಎಲ್ಲ ಸೆಟ್ ಮಾಡ್ತಾರೆ. ಇಲ್ಲೇನಾ ಸರ್ ಲೈವ್ ಮಾಡೋದು? ಎಲ್ಲಿ? ಇಲ್ಲೇ ಮಾಡ್ತೀನಿ, ಇಲ್ಲೇ ಮತ್ತು ಆ ಕಡೆ ಮಾಡ್ತೀನಿ. ಇಲ್ಲಿ ಈ ಕಡೆ ಒಂದಿದೆಯಾ? ಏನಿದೆ ಸರ್ ಆ ಕಡೆ? ಇದು ಅಂಕಿತ್ ಫಾದಿಯಾ ಒಂದಿಷ್ಟು ನಾನು ಸಜೆಸ್ಟ್ ಇದು ಅಬ್ದುಲ್ ಕಲಾಂ ನಾನು ಮುಂಚಿನ ಓದ್ತಾ ಇದ್ದೆ. ಬಹುಶಃ ಮೊನ್ನೆ ತೊಗೊಂಡು ಆ ಕಡೆ ಐ ಹ್ಯಾವ್ ಅ ಡ್ರೀಮ್ ಅಂತಿತ್ತಲ್ಲ, ಅದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ ಎಲ್ಲರೂ ಅದನ್ನು ಓದಬೇಕು ಯಂಗ್ಸ್ಟರ್ಸ್. ನೀವು ಆಗಲೇ ಈ ಕಾಂಪಿಟೇಟಿವ್ ಮತ್ತು ಅನೇಕ ಜನಕ್ಕೆ ಐ ಹ್ಯಾವ್ ಅ ಡ್ರೀಮ್ ಅಂಥೇಳಿ ಒಂದು 2 ವಾಲ್ಯೂಮ್ ಪುಸ್ತಕ ಇದೆ. ಮೈಕ್ರೋ ಫೈನಾನ್ಸ್ ಅಂಥೇಳಿ ಈಗ ಸುಗ್ರೀವಾಜ್ಞೆನೂ ಬಂತು ಅದರ ವಿರುದ್ಧ. ಬಟ್ ಒರಿಜಿನಲ್ ಮೈಕ್ರೋ ಫೈನಾನ್ಸ್ ಎಷ್ಟು ಚೆನ್ನಾಗಿತ್ತು ಬಾಂಗ್ಲಾದೇಶದಲ್ಲಿ ಅಂಥೇಳಿ, ಬ್ಯಾಂಕರ್ ಟು ದ ಪುವರ್ ಅಂಥೇಳಿ ಆ ಪುಸ್ತಕ ಇದು. ನಿಜವಾಗ್ಲೂ ಮೈಕ್ರೋ ಫೈನಾನ್ಸ್ ಅಂದರೆ ಇದು ಮಾಡಿ ಇಡೀ ದೇಶವನ್ನು ದೊಡ್ಡ ಆರ್ಥಿಕದ ಮಟ್ಟವನ್ನು ಹೆಚ್ಚು ಮಾಡಿದ್ದು. ನಮ್ಮಲ್ಲಿ ಅದನ್ನೆಲ್ಲ ಕರಪ್ಟ್ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ. ಇಂಥ ಸುಮಾರು ಇದ್ದಾವೆ. ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ವೀರ್ ಸಾವರ್ಕರ್ದು ತುಂಬ ಇಷ್ಟ. ಚೇತನ್ ಭಗತ್, ಸಾವರ್ಕರ್ ಅವ್ರದ್ದು. ಎಲ್ಲ ರೀತಿಯ ಪುಸ್ತಕಗಳನ್ನ ಓದಿರಂದಂಗ ಇದು ನೋಡಿ. ಪ್ರಸ್ತುತ ಈಗ ನಮ್ದೇನು ಹೋರಾಟ ಇದೆಯಲ್ಲ, ದ ನಿರ್ಭಯ ಕೇಸ್, ಕೋರ್ಟಿಂಗ್ ಇನ್ಜಸ್ಟಿಸ್ ಅಂಥೇಳಿ, ಆ ಕೇಸ್ನಲ್ಲಿ ಇನ್ಜಸ್ಟಿಸ್ ಆಯಿತು. ಮತ್ತು ಈ ಇಡೀ ದೇಶದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಯಾವ್ಯಾವ ರೀತಿ ಹಿನ್ನಡೆ ಆಯಿತು. ಆಮೇಲೆ ಕೋರ್ಟ್ ಕರಪ್ಷನ್ ಬಗ್ಗೆ, ಇವತ್ತು ನಾವು ಕೋರ್ಟಲ್ಲಿ ಕರಪ್ಷನ್ ಇದ್ದರೆ ಕಂಟೆಂಪ್ಟ್ ಹಾಕ್ತೀವಿ ಅಂತ ಹೇಳ್ತಾರೆ, ಬಟ್ ಪುಸ್ತಕದಲ್ಲೇ ಬರೆದಿದ್ದಾರೆ. ರಾಜೇಶ್ ತಳವಾರ್ ಅಂಥೇಳಿ ಇವ್ರಿಗೆ ನಾನು ಯಾವತ್ತಿಗೂ ಮಾತಾಡ್ತಾ ಇರ್ತೇನೆ, ಸಜೆಷನ್ ತೊಗೋತಾ ಇರ್ತೇನೆ. ರಾಜೇಶ್ ತಳವಾರ್ ಒನ್ ಆಫ್ ದ ಬೆಸ್ಟ್ ಲಾ ಆಥರ್ ಇಂಡಿಯಾದ್ದು. ಈಗ ಮಹೇಶ್ ಶೆಟ್ಟರ್ಗೆ ಸುಮ್ಮನೆ ಬೈದರು ಒಬ್ಬರು ಜಸ್ಟಿಸು, ಅದ್ರ ಬಗ್ಗೆ ಮಾತಾಡಿದಾಗ ಕಂಟೆಂಪ್ಟ್ ಅಂತ ಹೇಳ್ತಾರೆ. ಬಟ್ ಇದ್ರ ಪುಸ್ತಕದಲ್ಲೇ ಬರೆದಿದ್ದಾರೆ ಕೋರ್ಟ್ನಲ್ಲಿ ಯಾವ ರೀತಿ ಕರಪ್ಷನ್ ಇರ್ತದೆ, ಅತ್ಯಾಚಾರ ಪ್ರಕರಣಗಳು ಹೇಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಅತ್ಯಾಚಾರಿಗಳು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕೋರ್ಟಿಂಗ್ ಇನ್ಜಸ್ಟಿಸ್ ಅಂಥೇಳಿ. ಇದು ಕೂಡ ನಾನು ಯಾವಾಗ ನಿರ್ಭಯ ಕೇಸ್ ಆದಮೇಲೆ ಇದನ್ನು ಓದ್ತಾ ಇದ್ದಿದ್ದು. ಇನ್ನೊಂದು ಒಳ್ಳೆಯ ಬುಕ್ಕು, ಬಟ್ ಹುಡುಕ್ಬೇಕದನ್ನ. ಸಂಘದ ಪುಸ್ತಕಗಳು ಇದೆ, RSS ಪುಸ್ತಕಗಳು ಕೂಡ ನಾನು ಓದ್ತೇನೆ. ಆಮೇಲೆ ಗರುಡ ಪುರಾಣ ಎಲ್ಲ ಇಟ್ಕೊಂಡಿದ್ದೀರಾ? ಬಾಬು ಕೃಷ್ಣ ನೋಡಿ. ಈಗ ನಾವು ವೀರ್ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಿದರೂ ಕೂಡ ಅದು ಕಾಂಟ್ರವರ್ಸಿ ಆಗುತ್ತೆ. ಗಾಂಧೀಜಿಯವ್ರ ಬಗ್ಗೆ ಮಾತಾಡಿದ್ರು ಕೂಡ ಕಾಂಟ್ರವರ್ಸಿ ಆಗ್ತದೆ. ಮಾತಾಡಿದ್ರು ಎಲ್ಲರನ್ನೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ, ಫಾರ್ ಇಲೆಕ್ಷನ್ ಪರ್ಪಸ್ ಎರಡು ಕಡೆಯವರು, ಈ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಕೂಡ, ಲೆಫ್ಟ್ ಇಷ್ಟೇ ಅಲ್ಲ ಎಲ್ಲ ಪಕ್ಷದವರು ಕೂಡ, ಈಗ ಸೋ ಕಾಲ್ಡ್ ಸೆಕ್ಯುಲರ್ ಅಂತ ಹೇಳೋರು ತಮ್ಮ ಇಲೆಕ್ಷನ್ ಕರೆನ್ಸಿಗೋಸ್ಕರ ಎಲ್ಲರನ್ನೂ ಕೂಡ ಕಾಂಟ್ರವರ್ಷಿಯಲ್ ಮಾಡಿಬಿಟ್ಟಿದ್ದಾರೆ. ನಾನು ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ನಾನೇನೋ ಇವನು ಸೀಡೋ ಸೆಕ್ಯುಲರಿಸ್ಟ್ ಅಂತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದ್ನ ಇವನು ಕೋಮುವಾದಿ ಅಂತಾರೆ. ಶಿವಾಜಿ ಮಹಾರಾಜರು ಕೂಡ ಕೋಮುವಾದಿ ಅಲ್ಲ, ಮಹಾತ್ಮ ಗಾಂಧೀಜಿ ಕೂಡ ಸೀಡೋ ಸೆಕ್ಯುಲರಿಸ್ಟ್ ಅಲ್ಲ. ಆ್ಯಕ್ಚುಲಿ ಈ ದೇಶದ ಗ್ರಾಮೀಣ ವ್ಯವಸ್ಥೆಯ ಬಗ್ಗೆ, ದೇಶದ ನಾಡಿ ಮಿಡಿತದ ಬಗ್ಗೆ ಅರ್ಥ ಮಾಡ್ಕೊಂಡಂಥವ್ರು ಇದುವರೆಗೂ ಕೂಡ ಗಾಂಧೀಜಿನ ಮೀರ್ಸೋಕ್ಕೆ ಯಾರಿಗೂ ಆಗಿಲ್ಲ. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಅವ್ರು ತೊಗೊಂಡಂತಹ ನಿಲುವು ಕಾಂಟ್ರವರ್ಷಿಯಲ್ ಆಗಿತ್ತು. ಬಟ್ ಬಿಫೋರ್ ಇಂಡಿಪೆಂಡೆನ್ಸ್ ನನಗೆ ಗಾಂಧೀಜಿ ಹೀರೋ. ಇವತ್ತಿಗೂ ಕೂಡ ಗಾಂಧೀಜಿ ಬಿಫೋರ್ ಇಂಡಿಪೆಂಡೆನ್ಸ್. ಇದನ್ನಾದಮೇಲೆ ನಾನು ಅಷ್ಟೇ ನನಗೆ ಐ ಹೇಟ್ ಅವ್ರು ತೊಗೊಂಡಂಥ ನಿಲುವು ಆಫ್ಟರ್ ಇಂಡಿಪೆಂಡೆನ್ಸ್. ನನಗೆ ಎಷ್ಟೋ ಇವತ್ತು ಮೋಸ್ಟ್ಲಿ ನಾನು ಹಳೆ CD ಇದರಲ್ಲಿ ಇಟ್ಟಿರಬೇಕು. ಗಾಂಧೀಜಿದು ಹಳೆಯ ಸಿನಿಮಾ ಇದೆ ಗೊತ್ತಾ, ಈಗ ಬಂದಿದ್ದಲ್ಲ, ಹಳೆಯ ಸಿನಿಮಾ ಫಸ್ಟ್ ನಾವು ನೋಡಿದ್ದು ಚಿಕ್ಕವರಿದ್ದಾಗ ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಅದು ತುಂಬ ಇಷ್ಟ ಆಗಿದ್ದು. ನಾನು ಈಗಲೂ ಕೂಡ ನೋಡ್ತಾ ಇರ್ತೀನಿ ಅದನ್ನ, ಹಳೆಯ ಸಿನಿಮಾ ಈಗಲೂ ನೋಡ್ತಾ ಇರ್ತೀನಿ. ಯಾಕಂದರೆ ಸೌತ್ ಆಫ್ರಿಕಾದಲ್ಲಿ ಈಸ್ ಅ ರೆಬೆಲ್. ಗಾಂಧೀಜಿ ನಿಜವಾಗ್ಲೂ ಕೂಡ ಈಸ್ ಅ ರೆಬೆಲ್. ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಆನಂತರ ಗಾಂಧೀಜಿ ಶಾಂತಿ ಮಂತ್ರ ಅಂತ ಹೇಳ್ತಾರಲ್ಲ, ಲಾ ಮುರಿಯೋದಕ್ಕೆ ಕಲಿಸಿದ್ದೆ ಗಾಂಧೀಜಿ, ಹೌದಲ್ವಾ? ಲಾ ಬ್ರೇಕ್ ಮಾಡಿನೇ ನಾವು ಸ್ವಾತಂತ್ರ್ಯ ತಗೋಬೇಕು ಅಂತ ಕಲಿಸಿದ್ದೆ ಗಾಂಧೀಜಿ. ಯಾಕೆ ಆಶ್ಚರ್ಯ ಆಗ್ತಿದ್ರೆ ಹೇಳಿ? ಸೌತ್ ಆಫ್ರಿಕಾದೊಳಗೆ ಮಾಡಿದ್ದೇನೆ ಅವರು. ಅಪಾರ್ಥೈಡ್ ವಿರುದ್ಧ ಅದು ಸಪ್ರೇಟ್ ID ಕಾರ್ಡ್ ಇಟ್ಟಿರ್ತಾರಲ್ಲ, ಓಪನ್ ಆಗಿ ಬೆಂಕಿ ಹಚ್ತಾರಲ್ಲ, ಏನದು? ವಾಟ್ ಈಸ್ ಇಟ್? ಹೌದು,
ಆ ಗೌರ್ಮೆಂಟದ್ದು ಲಾನ ನೀವು ಬೂದಿ ಮಾಡ್ದಂಗಲ್ಲ. ಹೌದು. ಹಾಂ, ಆನಂತರ ಉಪ್ಪಿನ ಸತ್ಯಾಗ್ರಹ ಏನು? ನಾವು ಟ್ಯಾಕ್ಸ್ ಕೊಡಲ್ಲ ಅಂದರೆ ಏನದು? ಟ್ಯಾಕ್ಸ್ ಕೊಡಬೇಕು ಅನ್ನೋದು ಇಟ್ಸ್ ಅ ರೂಲ್, ಲಾ. ನಾವು ಕೊಡಲ್ಲ, ಮಾಸ್ ತಾವೊಬ್ಬರೇ ಅಲ್ಲ, ಎಲ್ಲರಿಗೂ ಕೂಡ ಲಾ ಬ್ರೇಕ್ ಮಾಡಿ ಅಂತ ಹೇಳಿದವರು ಗಾಂಧೀಜಿ. ದಟ್ ಈಸ್ ದ ನೇಚರ್ ಆಫ್ ಅ ರೆಬೆಲಿಯನ್. ಆಮೇಲೆ ಅವ್ರನ್ನ ಬೇರೆ ಬೇರೆ ರೀತಿ ಬಿಂಬಿಸಿದರು, ಬಟ್ ಜನನಾಡಿ ಮಿಡಿತನ್ನು ಕಂಡು ಹಿಡಿದಂಥವ್ರು ಗಾಂಧೀಜಿ. ಅದರ ಅರ್ಥ ಗಾಂಧೀಜಿಯನ್ನು ಲಾ ಬ್ರೇಕರ್ ಅಂತ, ಈಸ್ ಆ್ಯಂಟಿ ಲಾ ಅಂತಲ್ಲ, ಯಾಕಂದರೆ ಹಿ ವಾಸ್ ಅ ಲಾಯರ್ ಬೇಸಿಕಲಿ. ಆದರೆ ಜನರನ್ನ ಯಾವ ರೀತಿ ಒಗ್ಗೂಡಿಸ್ಬೇಕು ಅಂತ ಗೊತ್ತಿರೋದಿದ್ದು, ಮತ್ತು ರೂರಲ್ ಇಂಡಿಯನ್ ಎಕಾನಮಿ ಬಗ್ಗೆ ಗೊತ್ತಿರೋದು. ಗಾಂಧೀಜಿ ಸ್ಟಿಲ್ ಹೀಸ್ ದ ಮಾಸ್ಟರ್. ಕರೆಕ್ಟ್ ಸರ್. ಅದೇ ರೀತಿ ಮೊನ್ನೆ ಚಾವ ನೋಡಿದೆ ನಾನು. ಚಾವ ಸಿನಿಮಾ ಇದೆಯಲ್ಲ, ಪ್ರತಿಯೊಬ್ಬರು ನೋಡಬೇಕು. ಹೆಂಗೆ ಬೆಳೆಸ್ಬಿಟ್ಟಿದ್ದಾರೆ. ನೀವು ಕೇಳಿದ್ರಲ್ಲ ವೀರ್ ಸಾವರ್ಕರ್ ಅವ್ರ ಬಗ್ಗೆನೂ ಕೂಡ, ಅವ್ರು ಯಾವತ್ತಿಗೂ ಎಲ್ಲರೂ ನಾವು ಅವ್ರನ್ನೇನು ಮಾಡಿದ್ವಿ, ನಮ್ಮ ಇಲೆಕ್ಷನ್ನಿಗೆ ನಮ್ಮ ಇದಕ್ಕೆ ನನಗೆ ಬೇಕಾದಂಗೆ ಬರ್ಕೊಂಡೆ ನಾನು. ಛತ್ರಪತಿ ಶಿವಾಜಿ ಮಹಾರಾಜರು ಯಾವತ್ತಿಗೂ ಕೂಡ ಮುಸ್ಲಿಮ್ರನ್ನ ಇಷ್ಟೇ ಕೊಲ್ರಿ ಅಂತ ಹೇಳಿಲ್ಲ. ನಮ್ಮದು ಸ್ವಾಭಿಮಾನ ಇರಬೇಕು. ಹಿಂದವಿ ಸ್ವರಾಜ್ ಅಂತ ಹೇಳಿದ್ರೆ ಅದು ಸ್ವಾಭಿಮಾನ. ಔರಂಗಜೇಬನ್ನು ಅವ್ರು ಇದನ್ನು ವಿರೋಧ ಮಾಡ್ತಾರೆ. ಯಾಕಂತ ಹೇಳಿದರೆ ಅವನು ದಬ್ಬಾಳಿಕೆ, ಅತ್ಯಾಚಾರ ವಿಪರೀತ ಇರ್ತದೆ. ಅದನ್ನು ನೀವು ಕೋಮುವಾದಿ ಅಂತಂದುಬಿಟ್ರೆ, ಛತ್ರಪತಿ ಶಿವಾಜಿ ಮಹಾರಾಜ್ ನನಗೆ ತುಂಬ ಇಷ್ಟ ಆಗ್ತಾರೆ. ನೀನು ಓದಿದ್ದು ಮದಕರಿ ನಾಯಕಂದು. ಅವನು ನಾವು ಓದಬೇಕು, ಅರ್ಥ ಮಾಡ್ಕೊಳ್ಳಾರ್ದೆ ನಾವು ಮಾತಾಡಬಾರ್ದು ಯಾರ ಬಗ್ಗೆನೂ ಕೂಡ. ಹಾಗೆ ವೀರ್ ಸಾವರ್ಕರ್ ಅವ್ರ ಬಗ್ಗೆನೂ ಕೂಡ ಹೋರಾಟ, ಕಾಲಾಪಾನಿ ಇದೆಯಲ್ಲ, ಅವರು ಪಟ್ಟಂಥ ಶಿಕ್ಷೆ ಯಾರೂ ಪಟ್ಟಿಲ್ಲ. ಯಾರೂ ಆ ಒಂದು ಟಾರ್ಚರ್ ತಡ್ಕೊಂಡಿಲ್ಲ. ಸುಖ ಅವ್ರನ್ನೇನು ಮಾಡಿಬಿಟ್ಟಾರೆ ಈಗ, ಒಂಥರ ಇದನ್ನು ಮಾಡಿಬಿಟ್ಟಾರೆ, ಕೋಮುವಾದಿ ಟೈಪ್ ಮಾಡಿಬಿಟ್ಟಿದ್ದಾರೆ. ಯಾರು ಕೂಡ ಅವ್ರು ಪಟ್ಟಂಥ ಸ್ಟ್ರಗಲನ್ನು ನೋಡೋಕ್ಕೆ. ನಿಮಗೆ ಸಾವರ್ಕರ್ನ ಗಾಂಧೀಜಿ ಅಷ್ಟೇ ಎತ್ತರದಂಥ ವ್ಯಕ್ತಿ ಟೀಕೆ ಮಾಡಲಿ, ನಾವ್ಯಾರು? ನಾವೇನು ಅಷ್ಟು ಕಷ್ಟಪಟ್ಟಿದ್ದೀವ? ನಾವೇನು ಗಾಂಧೀಜಿನ ಅಥವಾ ಸಾವರ್ಕರ್ನ? ಗಾಂಧೀಜಿನ ಟೀಕೆ ಮಾಡಬೇಕಂದ್ರೆ ಸಾವರ್ಕರ್ ಅಷ್ಟ ಎತ್ತರದ ವ್ಯಕ್ತಿತ್ವ ಇರೋರೇ ಟೀಕೆ ಮಾಡಬೇಕು. ನಾವು ನಮ್ಮ ಇಲೆಕ್ಷನ್ನಿಗೆ ಬೇಕಾದಂಗೆ ನಾವು ಮುಸ್ಲಿಮ್ರನ್ನ ಖುಷಿ ಪಡಿಸೋದಕ್ಕೆ ಸಾವರ್ಕರ್ನ ಬೈಯೋದು, ಇನ್ನೊಬ್ಬರು ಯಾರನ್ನೂ ಖುಷಿ ಪಡಿಸೋದಕ್ಕೆ ಗಾಂಧೀಜಿನ ಬೈಯೋದು, ಹಿಂಗೆ ಮಾಡಿ ಎಲ್ಲರನ್ನೂ ಕಾಂಟ್ರವರ್ಸಿ ಮಾಡಿಬಿಟ್ಟಿವಿ ನಾವು. ಬಟ್ ನಾನು ಎಲ್ಲರನ್ನೂ ಇಷ್ಟಪಡ್ತೇನೆ, ಎಲ್ಲರನ್ನೂ ಓದ್ತೇನೆ, ಅರ್ಥ ಮಾಡ್ಕೋತೇನೆ. ಅಲ್ಲ, ನಿಮ್ಮನ್ನು ನೋಡಿದರೆ ಬಂಡಲ್ ಆಫ್ ನಾಲೆಡ್ಜ್. ಇಂಥ ವಿಷಯದ ಬಗ್ಗೆ ಗೊತ್ತಿಲ್ಲ ನಂಗಿಲ್ವಲ್ಲ. ಈ ಕಡೆ ಹಿಸ್ಟ್ರಿ ಬಗ್ಗೆ ಮಾತಾಡ್ತೀರಾ, ಈ ಕಡೆ ಕಾದಂಬರಿಗಳ ಬಗ್ಗೆ ಮಾತಾಡ್ತೀರಾ. ಅದು ಓದೋದು ನಮ್ಮ ತಾಯಿಂತರ ಬಂದಿದ್ದದು. ಓಕೆ. ಆ ಯೂನಿವರ್ಸಿಟಿ ಒಳಗೆ ಭಾಳ ದೊಡ್ಡ ಲೈಬ್ರರಿ, ಇವತ್ತಿಗೂ ಕೂಡ ಕರ್ನಾಟಕ ಯೂನಿವರ್ಸಿಟಿ ದೊಡ್ಡ ಲೈಬ್ರರಿ. ನಾ ಚಿಕ್ಕವನಿದ್ದಾಗ ನನಗೆ ಚೀಟಿಯಲ್ಲಿ ಬರೆದು ಕಳಿಸಿದ್ರು, ಇವತ್ತು ಈ ಕಾದಂಬರಿ ತುಂಬ ತರಾಸು ಅವ್ರದ್ದು, ಇನ್ನೂ ಅವ್ರದ್ದು ಆಥರ್ ಲಿಸ್ಟ್ ನಮ್ಮ ತಾಯಿ ದೊಡ್ಡದಿದೆ, ಇಂಥವು ಬರೆದು ಕೊಡ್ತಿದ್ರು. ನಾನು ಹೋಗಿ ಇಡೀ ಲೈಬ್ರರಿಯಲ್ಲಿ ಹುಡುಕಿ ತೊಗೊಂಡು ಬರ್ತಿದ್ದೆ. ಅವ್ರು ಯಾವತ್ತೂ ನಮ್ಮ ತಾಯಿ ಫ್ರೀ ಇದ್ದಾಗ ಕೆಲಸ ಮಾಡೋದು ಇಲ್ಲ ಓದೋದು, ಎರಡೇ. ನಮ್ಮ ತಾಯಿನ ನೆನೆಸ್ಕೊಂಡ್ರೆ ಎರಡೇ ನೆನಪಾಗ್ತದೆ, ಒಂದು ರೊಟ್ಟಿ ಬಡಿಯೋದು, ಇನ್ನೊಂದು ಕಾದಂಬರಿ ಓದೋದು. ಅದು ಅಲ್ಲಿಂದ ಬಂದ್ಬಿಟ್ಟಿದೆ ನಿಮಗೆ ಓದು ಅನ್ನೋದು ಕೂಡ. ನೀವು ಹೇಳ್ತಾ ಇದ್ರೆ ನನಗೂ ಆಶ್ಚರ್ಯ ಆಗ್ತದೆ. ಈ ಕಡೆ ಪರ್ವ ಬಗ್ಗೆ ಮಾತಾಡ್ತೀರಾ, ಮತ್ತು ದೇವನೂರು ಮಹಾದೇವಿ, ಈ ಕಡೆ SL ಭೈರಪ್ಪನವರು, ಮತ್ತೆ ಬರ್ತೀರಾ ಈ ಕಡೆ ಸಾವರ್ಕರ್ ಬಗ್ಗೆ, ಗಾಂಧಿ ಬಗ್ಗೆ, ಮತ್ತೆ ಇನ್ನೊಂದು ಹೋಗ್ತೀರಾ ಇಂಡಿಯನ್ ಲಾ ಬಗ್ಗೆ ಮಾತಾಡ್ತೀರಾ, ಎಷ್ಟು ಕರಪ್ಷನ್ ಇದೆ ಅಂತ ಹೇಳ್ತೀರಾ. ಎಲ್ಲನೂ ತಿಳ್ಕೊಂಡಿದ್ದೀರಾ ಸರ್. ಇಂಥದ್ದು ಗೊತ್ತಿಲ್ಲ ಅಲ್ಲ, ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದೀನಿ. ಎಲ್ಲ ಎಷ್ಟಿಗೆ ಬೇಕೋ ಸಬ್ಜೆಕ್ಟಿಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು.